ಬಿಜೆಪಿಗೆ ಮತ್ತೆ ವಾಪಸ್ ಆಗ್ತಾರ ಕೆಎಸ್ ಈಶ್ವರಪ್ಪ. ಹಗೆತನ ಮರೆತು ಒಂದಾದ ರಾಜಕೀಯ ಘಟಾನುಘಟಿಗಳು. ಬಿಎಸ್ ಯಡಿಯೂರಪ್ಪ ಕೆಎಸ್ ಈಶ್ವರಪ್ಪ ಸಮಾಗಮ. ಬಿಜೆಪಿಗೆ ಮತ್ತೆ ವಾಪಸ್ ಆಗ್ತಾರ ಕೆಎಸ್ ಈಶ್ವರಪ್ಪ. 6 ವರ್ಷಗಳ ಉಚ್ಚಾಟನೆಗೆ ಒಳಪಟ್ಟ ಈಶ್ವರಪ್ಪ ಹಗೆತನ ಮರೆತು ಒಂದಾದ ರಾಜಕೀಯ ಘಟಾನುಘಟಿಗಳು. ಬಿಎಸ್ ಯಡಿಯೂರಪ್ಪ ಕೆಎಸ್ ಈಶ್ವರಪ್ಪ ಒಂಥರ ಹಾವು ಮುಂಗುಸಿಯಂತೆ ಇದ್ದಂತಹ ಎರಡು ವ್ಯಕ್ತಿತ್ವಗಳು. ಬಿಎಸ್ವೈ ಮೊಮ್ಮಗ ಬಿವೈ ರಾಘವೇಂದ್ರ ಪುತ್ರನ ಆರತಕ್ಷತೆಯಲ್ಲಿ ಸಂಗಮ. ನಿನ್ನೆ ಸಂಜೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ನಡೆದ ಆರತಕ್ಷತೆ. ಈಶ್ವರಪ್ಪರನ್ನ ಆತ್ಮೀಯವಾಗಿ ಸ್ವಾಗತ ಮಾಡಿದಂತಹ ಯಡಿಯೂರಪ್ಪ, ಈಶ್ವರಪ್ಪ ಹೆಗಲ ಮೇಲೆ ಕೈ ಹಾಕಿ ಮಾತನಾಡಿಸಿದ ಬಿಎಸ್ ಯಡಿಯೂರಪ್ಪ. ಈಶ್ವರಪ್ಪಗೆ ಶಾಲು ಹೊದಿಸಿ ಸನ್ಮಾನಿಸಿದ ಯಡಿಯೂರಪ್ಪ. ಈ ಹಿಂದೆ ಆದ ಅಪಮಾನಗಳನ್ನು ಮರೆತರ ಈಶ್ವರಪ್ಪ. ಇಬ್ಬರು ಕುಚಿಕು ಗೆಳೆಯರಂತೆ ಸೈಕಲ್ ಹೊಡೆದು ಪಕ್ಷ ಕಟ್ಟಿದ್ದವರು. ಬದಲಾದ ಸನ್ನಿವೇಶದಲ್ಲಿ ಯಡಿಯೂರಪ್ಪ ಈಶ್ವರಪ್ಪ ನಡುವೆ ಅಂತರ ಇತ್ತು. ಪುತ್ರನಿಗೆ ಹಾವೇರಿ ಲೋಕಸಭೆ ಟಿಕೆಟ್ ಸಿಗದ ಕಾರಣ ರೆಬಲ್ ಆಗಿದ್ದ ಈಶ್ವರಪ್ಪ. ಬಿಎಸ್ವೈ ಪುತ್ರ ರಾಘವೇಂದ್ರ ವಿರುದ್ಧ ಬಂಡಾಯ ಸ್ಪರ್ಧೆ ಮಾಡಿದ್ದಂಥ ಈಶ್ವರಪ್ಪ ಆದರೆ ಹೀನಾಯವಾಗಿ ಸೋಲನ್ನು ಅನುಭವಿಸಬೇಕಾಗಿ ಬಂತು. ಈ ಸಂದರ್ಭದಲ್ಲಿ ಪಕ್ಷದಿಂದ 6 ವರ್ಷ ಉಚ್ಚಾಟನೆಗೊಂಡಿದ್ದ ಈಶ್ವರಪ್ಪ ಮೊನ್ನೆಯಷ್ಟೇ ಜನ್ಮದಿನ ಆಚರಿಸಿಕೊಂಡಿದ್ದ ಈಶ್ವರಪ್ಪಗೆ ಸಿಗುತ್ತಾ ರಿಟರ್ನ್ ಗಿಫ್ಟ್. ಈಶ್ವರಪ್ಪ ಮತ್ತು ಯಡಿಯೂರಪ್ಪ ಇಬ್ಬರ ನಡುವೆ ಸಂಧಾನ ಆಗಲಾರದು ಅಂತ ಹೇಳಿ ಕೆಲವರು ಭವಿಷ್ಯ ನುಡಿದಿದ್ರು. 2028 ಅಸೆಂಬ್ಲಿ ಎಲೆಕ್ಷನ್ ಅಲ್ಲ, ಇನ್ನು ಮುಂಬರುವಂತ 2036 ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಇಬ್ಬರು ಕಾಂಪ್ರಮೈಸ್ ಆಗೋದು ಡೌಟೇ ಅನ್ನೋ ಥರದಲ್ಲಿ ಮಾತನಾಡ್ತಾ ಇದ್ರು. ಆದರೆ ಈ ರಾಜಕೀಯ ಅನ್ನೋದು ಬುಧವಾರ ನಿಷ್ಠೂರ ಆದವರು ಗುರುವಾರ ಕಾಂಪ್ರಮೈಸ್ ಆಗ್ತಾರೆ ಎನ್ನುವಂಥ ಲಾಜಿಕ್ ಗೊತ್ತಿಲ್ಲದಲೇ ಹೋಯಿತು ಜನರಿಗೆ. ನೋಡಿ, ಅದೇನು ನಗು ಅಂತೀರಿ ಈಶ್ವರಪ್ಪನ ಮುಖದಲ್ಲಿ. ಹಿಂದೆಂದೂ ಕಂಡು ಕೇಳರಿಯದ ರೀತಿಯ ತುಟಿಯಲ್ಲಿ ಬರುವಂಥ ನಗು ಅದು. ಯಡಿಯೂರಪ್ಪನನ್ನು ಕಂಡರು ತಕ್ಷಣ ಯಡಿಯೂರಪ್ಪನವರು ಶಾಲು ಹೊದಿಸಿದ್ರು. ಅವರಿಗೆ ಶಾಲು ಹೊದಿಸಿ ಸನ್ಮಾನ ಮಾಡಿದ್ರು. ಅಪ್ಪ ಮಗ ರಾಜ್ಯದಲ್ಲಿ ತುಘಲಕ್ ದರ್ಬಾರ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ ಮನುಷ್ಯ ಈಶ್ವರಪ್ಪ. ಅಪ್ಪ ಮಗ ಅಂದರೆ ಯಾರು? ಬಿಎಸ್ ಯಡಿಯೂರಪ್ಪ ಮತ್ತು ಬಿವೈ ವಿಜಯೇಂದ್ರ. ಕುಟುಂಬ ರಾಜಕಾರಣಕ್ಕೊಂದು ಉದಾಹರಣೆ ಇದ್ದರೆ ಅದು ಬಿಎಸ್ ಯಡಿಯೂರಪ್ಪರ ಕುಟುಂಬ ಅಂತ ಭವಿಷ್ಯ ನುಡಿದಿದ್ದ ಈಶ್ವರಪ್ಪ. ಅದು ಏನೇನು ಕನ್ನಡದ ನಿಘಂಟುವಿನಲ್ಲಿ ಇಲ್ಲದೇ ಇರತಕ್ಕಂತಹ ಪದಗಳನ್ನು ತನ್ನ ಪದಜಾಲಕ್ಕೆ ತಂದು ಅತಿ ಸಂಬೋಧನೆ ಮಾಡಿದ್ದಂತಹ ವ್ಯಕ್ತಿ ಈಶ್ವರಪ್ಪ. ಯಾರ ವಿರುದ್ಧ? ಬಿಎಸ್ ಯಡಿಯೂರಪ್ಪರ ವಿರುದ್ಧ. ಕರ್ನಾಟಕದ ರಾಜಾಹುಲಿ ಅಂತ ಕರೆಸಿಕೊಳ್ಳುವ ಯಡಿಯೂರಪ್ಪರ ವಿರುದ್ಧ ಈಶ್ವರಪ್ಪ ಸಾಕಷ್ಟು ರೀತಿಯಲ್ಲಿ ಆಕ್ರೋಶಗಳನ್ನು ವ್ಯಕ್ತಪಡಿಸಿದ್ರು. ಇವರಿಬ್ಬರ ನಿಷ್ಠೂರತೆಯನ್ನು ನೋಡ್ತಿದ್ದಂತಹ ಜನ ಈ ಜನ್ಮದಲ್ಲಿ ಇವರಿಬ್ಬರು ಒಂದಾಗಲ್ಲ ಅಂತ ಹೇಳಿದರು. ಆದರೆ ಇಷ್ಟು ಬೇಗ ತಲಾಕ್ ಮುರಿದು ಮತ್ತೆ ಕಾಂಪ್ರಮೈಸ್ ಆಗ್ತಾರೆ ಎನ್ನುವಂಥದ್ದು ನಿಜಕ್ಕೂ ಕೂಡ ಜನರೆಡೆಯಲ್ಲಿ ಆಶ್ಚರ್ಯಕ್ಕೆ ಕಾರಣವಾಗಿದೆ. ಹರಗುರು ಚಿರಮೂರ್ತಿಗಳು ವೈದ್ಯರಿಗೆ ಆಶೀರ್ವಾದ ಮಾಡಿದ್ದಾರೆ. ಸಂಘ ಪರಿವಾರ ಹಿರಿಯರಿಗೆ ಆಶೀರ್ವಾದ ಮಾಡಿದ್ದಾರೆ. ದಯಮಾಡಿ ಸಮಾಧಾನದಲ್ಲಿ ಬಂದು ಎಲ್ಲರೂ ಭೋಜನ ಸ್ವೀಕರಿಸಬೇಕು. ನೀವು ಇಲ್ಲಿ ಬಂದು ಭೋಜನ ಸ್ವೀಕರಿಸಬೇಕಂತ ಆಶೀರ್ವಾದ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.